ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣ ಈಗಾಗಲೇ ಆಗಿದೆ. ಸೊ ಅಯೋಧ್ಯೆ ರಾಮೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಸೊ ವೀಕೆಂಡ್ ಹಿನ್ನೆಲೆಯಲ್ಲಿ ಉದ್ಘಾಟನೆಗೆ ಮುನ್ನವೇ ಅಯೋಧ್ಯೆ ಅತ್ತ ಜನ ಈಗ ತುಂಬಾ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಅಯೋಧ್ಯೆಗೆ ಹೊರಡುವ ಭಕ್ತರ ಸಂಖ್ಯೆ ವಿಪರೀತ ಹೆಚ್ಚಳವಾಗಿದೆ. ಬೆಂಗಳೂರು ಅಯೋಧ್ಯೆ ನಡುವಿನ ವಿಮಾನ ಪ್ರಯಾಣದ ದರದಲ್ಲಿ ಭಾರೀ ಏರಿಕೆ ಕಾಣಿಸ್ತಾ ಇದೆ. 20,000 ರೂಪಾಯಿ ದಾಟಿದೆ. ಈಗ 6,000 ರೂಪಾಯಿ ಇದ್ದಂಥ ಟಿಕೆಟ್ನ ದರ. ಅಯೋಧ್ಯೆಯ ರಾಮೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಸೊ ವೀಕೆಂಡ್ ಹಿನ್ನೆಲೆಯಲ್ಲಿ ಉದ್ಘಾಟನೆಗೆ ಮುನ್ನವೇ ಅಯೋಧ್ಯೆ ಅತ್ತ ಜನ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಅಯೋಧ್ಯೆಗೆ ಹೊರಡುವಂಥ ಭಕ್ತರ ಸಂಖ್ಯೆ ವಿಪರೀತವಾಗಿ ಹೆಚ್ಚಳ ಆಗಿದೆ. 6,000 ರೂಪಾಯಿ 7,000 ರೂಪಾಯಿ ಟಿಕೆಟ್ ಇದ್ದಿದ್ದು ಈಗ 20,000 ರೂಪಾಯಿಗೆ ಏರಿಕೆಯಾಗಿದೆ. ಡೈರೆಕ್ಟ್ ಫ್ಲೈಟ್ ಇದೆ. ಕೆಲವು ಕಡೆಗಳಲ್ಲಿ ಇಲ್ಲಿಂದ ಡೈರೆಕ್ಟ್ ಲಕ್ನೋವಿಗೆ ಹೋಗಿ ಅಲ್ಲಿಂದ 135 ಕಿಲೋಮೀಟ್ರು ಅಯೋಧ್ಯೆ ಇರೋದು, ಹಾಗೂ ಹೋಗ್ತಾರೆ. ಈಗ ಡೈರೆಕ್ಟ್ ಅಯೋಧ್ಯೆಗೆ ಇರೋದ್ರಿಂದ ಅದಕ್ಕೂ ಹೋಗ್ತಾರೆ. ಬೇರೆ ಮಾರ್ಗಗಳ ಟ್ರೈನ್ ಮೂಲಕವಾಗಿ ಹೋಗಬೇಕು ಅಂದರೆ 40 ಗಂಟೆ ಬೇಕಾಗುತ್ತೆ. ಸೊ ಹಾಗಾಗಿ ವಿಮಾನ ಜರ್ನಿ ಆದರೆ 2.5 ಗಂಟೆಗೆ ಹೋಗಿ ತಲುಪ್ತೀವಿ ಅನ್ನೋ ಉದ್ದೇಶ. ಕೆಲವರು ಬೈ ರೋಡ್ ಹೋಗಬೇಕು ಅಂತಂದರೆ 1900 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ, ಹಾಗೂ ಹೋಗೋರಿದ್ದಾರೆ. ತುಂಬ ಜನ ಈಗಾಗಲೇ ನಡೆದುಕೊಂಡು ಹೋಗೋಕ್ಕೂ ಕೂಡ ತಯಾರಿಯನ್ನು ಈ 1-2 ತಿಂಗಳ ಹಿಂದೆಯೇ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ನಡೆದುಕೊಂಡು ಹೋಗಿದ್ದಾರೆ ಅಯೋಧ್ಯೆಗೆ. ಸೊ ಅವರದ್ದೇ ಆದಂಥ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಅವರವ್ರ ನಂಬಿಕೆಗಳು, ಅವರವ್ರ ಶ್ರದ್ಧೆ. ಯಾರೂ ಕೂಡ ಬಂದು ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಯಾರೊಬ್ಬರೂ ಕೂಡ ಹೇಳಿಲ್ಲ. ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯಾರೊಬ್ಬರು ಕೂಡ ಬಂದು ಮಾಧ್ಯಮಗಳ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೋಗಿಲ್ಲ. ಅವ್ರ ಪಡೆಗವರು ಹೋಗ್ತಾ ಇದ್ದಾರೆ. ಎಷ್ಟು ಜನ ಹೋಗಿದ್ದಾರೆ ಗೊತ್ತಾ? ತುಂಬ 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 ಜನ ನಡ್ಕೊಂಡು ಹೋಗಿದ್ದಾರೆ. ಕೆಲವರು ಗಾಡಿಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. 2,000 ಕಿಲೋಮೀಟ್ರು, 4 ದಿನ 3 ದಿನ ಬೇಕಾಗುತ್ತೆ ಅವ್ರು ಗಾಡಿ ಹೆಂಗೆ ಓಡಿಸ್ತಾರೆ ಅದ್ರ ಮೇಲೆ. ಫ್ಲೈಟಲ್ಲಿ ಹೋಗೋದಾದರೆ ದುಡ್ಡಿದ್ದವರು ಫ್ಲೈಟಲ್ಲಿ ಹೋಗ್ತಾರೆ. ಈಗ 6,000 7,000 ಇದ್ದಿದ್ದು 20,000 ಆಗಿದೆ. ಎಲ್ಲದಕ್ಕಿಂತಲೂ ಕನ್ವೀನಿಯೆಂಟು ಅಂತಂದರೆ ಚೀಪ್ ಆ್ಯಂಡ್ ಬೆಸ್ಟು ಟ್ರೈನು ಅಂತ ಹೇಳಿ 1 ದಿನ 2 ದಿನ ಬೇಕಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಅರುಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ ಶಿರಗುಪ್ಪಿ, ಈಗ ಫ್ಲೈಟ್ ರೇಟ್ ದಿಢೀರಂತ ಏರಿಕೆ ಆಗೋಕ್ಕೆ ಕಾರಣ ಏನು? ತುಂಬ ಜನ ಪ್ರಯಾಣಿಕರು ಹೆಚ್ಚಾಗಿರೋದಕ್ಕೆ, ಅಥವಾ 2 ಫ್ಲೈಟ್ ಇದೆ ಅಂತ ಹೇಳ್ತಾ ಇದ್ರಿ ಇಲ್ಲಿಂದ ಅಯೋಧ್ಯೆಗೆ? ಈಗ ಫ್ಲೈಟ್ಗಳ ಸಂಖ್ಯೆನೂ ಏನಾದರೂ ಹೆಚ್ಚಿಗೆ ಮಾಡ್ತಾ ಇದ್ದಾರಾ ಈ ರೀತಿಯಾಗಿ ಜನ ಹೋಗೋರ ಸಂಖ್ಯೆ ಜಾಸ್ತಿ ಆಗೋದ್ರಿಂದ? ಎಸ್ ಸರ್, ಈಗಾಗಲೇ ಅಯೋಧ್ಯೆಗೆ ಹೋಗ್ತಕ್ಕಂತಹ ಬೆಂಗಳೂರಿನಿಂದ ಹೊರಡುವಂತಹ ಒಂದು ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿಯೂ ಕೂಡ ಬಹುತೇಕ ಜನರು ಕೂಡ ಕೆಲವೊಂದಿಷ್ಟು ಜನ ರೈಲಿನ ಪ್ರಯಾಣವನ್ನು ಅವಲಂಬಿಸಿದರೆ, ಬಹುತೇಕ ಜನ ಕೂಡ ಫ್ಲೈಟ್ನ ಪ್ರಯಾಣವನ್ನು ಕೂಡ ಅವಲಂಬಿಸಿದ್ದಾರೆ. ಬೆಂಗಳೂರಿಗೆ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ದಿನಗಳಲ್ಲಿಯೂ ಕೂಡ 6,000 ರೂಪಾಯಿ ಟಿಕೆಟ್ ರೇಟ್ ಇತ್ತು ಬೆಂಗಳೂರಿನಿಂದ ಅಯೋಧ್ಯೆಗೆ. ಆದರೆ ಇವಾಗ ಅಂದರೆ ಈಗ ಸೋಮವಾರ ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಶನಿವಾರ ಹಾಗೂ ರವಿವಾರ 2 ದಿನ ಕೂಡ ರಜಾ ದಿನ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದಲೇ ಪ್ರಯಾಣ ದರ ಕೂಡ ಏರಿಕೆ ಆಗಿದೆ. ಬಹುತೇಕ ಎಲ್ಲ ಫ್ಲೈಟ್ಗಳು ಕೂಡ ಬುಕ್ ಆಗಿದ್ದಾವೆ. ಕೇವಲ 2 ಫ್ಲೈಟ್ಗಳು ಕೂಡ ಉಳಿದಿದ್ದಾವೆ. ಶುಕ್ರವಾರ ಒಂದು ಬೆಂಗಳೂರಿನಿಂದ ಅಯೋಧ್ಯೆಗೆ ತೆರಳತಕ್ಕಂತಹ ಒಂದು ಪ್ರಯಾಣಿಕರ ಟಿಕೆಟ್ ದರವನ್ನು ನೋಡೋದಾದರೆ ಈಗಾಗಲೇ 25,000 26,000 ಆಗಿದೆ. ಇನ್ನು ಶನಿವಾರದ ಒಂದು ಟಿಕೆಟ್ ದರವನ್ನು ನೋಡೋದಾದರೆ 28,000ದ ಗಡಿಯನ್ನು ಕೂಡ ದಾಟಿದೆ. ಹೀಗಾಗಿ ಬಹುತೇಕವಾಗಿ ಎಲ್ಲ ಫ್ಲೈಟ್ಗಳು ಕೂಡ ಫುಲ್ ಆಗಿರೋದ್ರಿಂದ ಟಿಕೆಟ್ ರೇಟ್ ಕೂಡ ಹೆಚ್ಚಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನು ಎಕ್ಸ್ಟ್ರಾ ಫ್ಲೈಟ್ಗಳು ಬಿಟ್ಟಂತಹ ಒಂದು ಪಕ್ಷದಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಟಿಕೆಟ್ ದರ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ